ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೇವಣ್ಣಗೆ ಜಾಮೀನಿನ ಬೆನ್ನಲ್ಲೇ ಎಸ್ಐಟಿ ಮುಂದೆ ಅಮ್ಮ ಮಗ ಹಾಜರಾಗಬಹುದಾ? ಎಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ. ಮಾತ್ರ ಹಾಜರಾಗ್ತಾರೆ ಅನ್ನೋ ನಂಬಿಕೆ ಯಾರಲ್ಲೂ ಇಲ್ಲ. ಇದೇ ವಾರ ಭವಾನಿ ಹಾಗೂ ಪ್ರಜ್ವಲ್ ರೇವಣ್ಣ ಇಬ್ಬರೂ ಹಾಜರಾಗುವ ಸಾಧ್ಯತೆ ಇದೆ. ಈಗಾಗಲೇ ಎಚ್.ಡಿ. ರೇವಣ್ಣಗೆ ಜಾಮೀನು ಸಿಕ್ಕಿದೆ. ಒಂದು ಕಡೆಯಿಂದ ಪ್ರಜ್ವಲ್ ರೇವಣ್ಣ ಕೂಡ ಹಾಜರಾಗಬೇಕು ವಿಚಾರಣೆಗೆ, ಭವಾನಿ ರೇವಣ್ಣ ಕೂಡ ಹಾಜರಾಗಬೇಕು. ಇಬ್ರು ಹಾಜರಾಗಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಎಸ್ಐಟಿ ಮುಂದೆ ಭವಾನಿ, ಕೋರ್ಟ್ ಮುಂದೆ ಪ್ರಜ್ವಲ್ ಶರಣಾಗುವ ಸಾಧ್ಯತೆ ಇದೆ. ಬುಧವಾರ ಎಸ್ಐಟಿ ವಿಚಾರಣೆಗೆ ಭವಾನಿ ರೇವಣ್ಣ ಹಾಜರಾಗುವ ಸಾಧ್ಯತೆ ಇದೆ. ಎಲ್ಲವೂ ಕೂಡ ಸಾಧ್ಯತೆ ಮಾತ್ರ. ಬುಧವಾರ ಸಂಜೆ ಬಂದು ಗುರುವಾರ ಕೋರ್ಟ್ ಮುಂದೆ ಪ್ರಜ್ವಲ್ ಹಾಜರಾಗಬಹುದಾ? ಕೋರ್ಟ್ ಮುಂದೆ ಹಾಜರಾಗುವಂತೆ ಸಲಹೆ ಕೊಟ್ಟಿದ್ದಾರೆ ಕುಟುಂಬದ ವಕೀಲರು. ಈಗಾಗಲೇ ಬಂದು ಸರೆಂಡರ್ ಆಗಿದ್ದ ಮೊದಲೇ ಸಲಹೆ ಕೊಟ್ಟಿದ್ದು, ಬರೋದಿದ್ರೆ ಇಷ್ಟೊತ್ತು ಬರಬೇಕಾಗಿತ್ತು. ರೇವಣ್ಣಗೆ ಜಾಮೀನು ಬೆನ್ನಲ್ಲೇ ಎಸ್ಐಟಿ ಮುಂದೆ ಅಮ್ಮ ಮಗ ಹಾಜರಾಗುವಂತ ಸಾಧ್ಯತೆ ಇದೆ. ಒಂದು ಕಡೆಯಿಂದ ಭವಾನಿ ರೇವಣ್ಣ ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಪ್ರಜ್ವಲ್ ರೇವಣ್ಣ ಅಂತೂ ಬಿಟ್ಬಿಡಿ, ಎಲ್ಲ ನೋಟಿಸ್ಗಳನ್ನು ಕೊಟ್ಟಾಯ್ತು. ಇನ್ನೇನು ರೆಡ್ ಕಾರ್ನರ್ ಅಂತ ಹೇಳ್ತಾ ಇದ್ದಾರೆ, ಅದೊಂದು ಕೊಡಬೇಕೇನೋ. ಅದು ಬಿಟ್ಟು ಬೇರೆ ಯಾವೆಲ್ಲ ನೋಟಿಸ್ಗಳಿದಾವೆ, ಎಕ್ಸಿಸ್ಟಿಂಗ್ ಇದಾವೆ, ಅವೆಲ್ಲವನ್ನ ಕೊಟ್ಟಾಗಿದೆ. ಆದರೆ ಇಬ್ಬರು ಪತ್ತೆ. ಇನ್ನು ಪೆನ್ಡ್ರೈವ್ ಪ್ರಕರಣದಲ್ಲಿ ಗೌಡರ ಕುಟುಂಬಕ್ಕೆ ಭಾರೀ ಮುಜುಗರ ಆಗಿದೆ. ಅದು ನಿಜ. ದೇವೇಗೌಡರ 50 ವರ್ಷಗಳ ರಾಜಕೀಯ ಜೀವನಕ್ಕೆ ಒಂದು ದೊಡ್ಡ ಪೆಟ್ಟು ಅಂದ್ರೆ ತಪ್ಪಾಗ್ಲಿಕ್ಕೆ, ದೊಡ್ಡ ಅಂದ್ರೆ ದೊಡ್ಡ ಪೆಟ್ಟು. ನೀವು ನ್ಯಾಷನಲ್ ಮೀಡಿಯಾಗಳನ್ನ ನೋಡಿದ್ರೆ ನಿಜಕ್ಕೂ ನಮಗ್ ಬೇಸರ ಆಗ್ತಾ ಇತ್ತು. ಏನ್ ಹೇಳ್ತಾ ಇದ್ರು, ನಾವು ಇವತ್ತಿನವರೆಗೆ ಎದೆ ಎತ್ಕೊಂಡು ಎದೆ ತಟ್ಟಿ ಹೇಳ್ತಾ ಇದ್ವಿ, ಕನ್ನಡಿಗ ಒಬ್ರು ಈ ಮಣ್ಣಿನ ಮಗ ಪ್ರಧಾನಿಯಾಗಿದ್ರು. ಎಲ್ಲಾ ಮೀಡಿಯಾಗಳಲ್ಲಿ ನೋಡಿದ್ರೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ಸ್ ಗ್ರ್ಯಾಂಡ್ ಸನ್, ಎಕ್ಸ್ ಪ್ರೈಮ್ ಮಿನಿಸ್ಟರ್ಸ್ ಸನ್ ಗಾಟ್ ಅರೆಸ್ಟೆಡ್, ಇದೇ ತರದ ಸುದ್ದಿಗಳು. ಇದರಿಂದ ಬಹಳ ಬೇಸರಕ್ಕೆ ಒಳಗಾಗಿದ್ದಾರೆ ದೇವೇಗೌಡರು. ಪುತ್ರ ರೇವಣ್ಣ ಜೈಲಿಗೆ ಹೋದ ಬಳಿಕ ಭೀಷ್ಮರಾಗಿದ್ದಾರೆ ದೇವೇಗೌಡರು. ಯಾವತ್ತೂ ಅವರು ಗಡ್ಡ ಬಿಟ್ಟಿದ್ದು ನೋಡೇ ಇಲ್ಲ. ಗಡ್ಡದಲ್ಲಿ ಯಾವತ್ತಾದ್ರೂ ದೇವೇಗೌಡರು ನೋಡಿದಾರ? ಗಡ್ಡೆ ಮೀಸೆ ಬಂದಿರೋ ನೋಡೇ ಇಲ್ಲ. ಆದ್ರೆ ಮೊದಲ ಬಾರಿಗೆ ಗಡ್ಡ ಬಿಟ್ಟಿದ್ದಾರೆ ದೇವೇಗೌಡರು, ಭೀಷ್ಮ ಆಗಿದ್ದಾರೆ. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುತ್ತೀನಿ ಅಂತ ಕಾದು ಕುಳಿತಿದ್ದಾರೆ. ಆ ನಿಟ್ಟಿನಲ್ಲಿ ಸಿದ್ದು, ಡಿ.ಕೆ. ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ದೇವೇಗೌಡರ ಕುಟುಂಬ 3 ಅಸ್ತ್ರಗಳನ್ನು ಪ್ರಯೋಗ ಮಾಡುತ್ತದೆ. ಎಚ್.ಡಿ. ರೇವಣ್ಣ ಬಿಡುಗಡೆ ಆದ ತಕ್ಷಣ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸರ್ಕಾರ, ಸಿದ್ದರಾಮಯ್ಯ ಮೈತ್ರಿ ಪಕ್ಷದ ಜೊತೆ ಸೇರ್ಕೊಂಡು ಹೋರಾಟ ಮಾಡೋದು, ಸರ್ಕಾರದ ನಡೆಯ ವಿರುದ್ಧ ಎಲ್ಲರೂ ಸೇರಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋದು. ಸರ್ಕಾರದ ನಡೆ ವಿರುದ್ಧ ಮೈತ್ರಿ ಪಕ್ಷದ ಜೊತೆ ಸೇರಿಕೊಂಡು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡೋದು. ಇವರ ತಪ್ಪು ಮರೆಮಾಚುವುದಕ್ಕೆ ಪೆನ್ ಡ್ರೈವ್ ಅನ್ನು ತಂದಿಡ್ತಾ ಇದ್ದಾರೆ. ಇವರ ಸಮಸ್ಯೆ ಇರೋದು ಸರ್ಕಾರದಲ್ಲಿ, ಆದ್ರೆ ಪೆನ್ ಡ್ರೈವ್ ಅನ್ನು ಸುಖಾಸುಮ್ಮನೆ ತರ್ತಾ ಇದ್ದಾರೆ. ಅಸ್ತ್ರ 2 ಏನು? ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ವಿಚಾರಗಳನ್ನ ಪ್ರಸ್ತಾಪ ಮಾಡು. ನೀವೇನು ಗ್ಯಾರಂಟಿ ಕೊಡ್ತೀರಿ ಅಂತ ಹೇಳಿದ್ರಲ್ವಾ, ಬಹಳ ಸರಾಗವಾಗಿ ನಡೀತಾ ಇದೆಯಾ? ಭ್ರಷ್ಟಾಚಾರ ಆಗ್ತಾ ಇಲ್ವಾ? ಅದರ ಬಗ್ಗೆ ಹೇಳೋದು. ಸಚಿವರ ವರ್ಗಾವಣೆ ದಂಧೆ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೆನ್ ಡ್ರೈವ್ ಅಸ್ತ್ರವನ್ನ ಪ್ರಯೋಗ ಮಾಡೋದು. ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ ಮೊನ್ನೆ, ನನ್ನ ಹತ್ರನೂ ಒಂದು ಪೆನ್ ಡ್ರೈವ್ ಇದೆ, ಆ ಪೆನ್ ಡ್ರೈವ್ನಲ್ಲಿ ಆ ವಿಡಿಯೋಗಳಿಲ್ಲ, ಬದಲಾಗಿ ಬೇರೆದ್ದೇ ಇದೆ ಅಂತ ಹೇಳಿದ್ರು. ಡಿ.ಕೆ.ಶಿ ವಿರುದ್ಧದ ಪ್ರಕರಣಗಳಿಗೆ ಕೇಂದ್ರದಿಂದ ಮರುಜೀವ ಕೊಡಿಸೋದು ಅಸ್ತ್ರ 3. ಡಿ.ಕೆ. ಶಿವಕುಮಾರ್ ವಿರುದ್ಧದ ಪ್ರಕರಣಗಳಿಗೆ ಕೇಂದ್ರದಿಂದ ಮರುಜೀವ ಕೊಡಿಸೋದು. ಡಿ.ಕೆ. ಶಿವಕುಮಾರ್ಗೆ ಈಗಾಗಲೇ ಐಟಿ, ಇಡಿ, ಸಿಬಿಐ ಎಲ್ಲದರಲ್ಲೂ ಸಂಕಷ್ಟ ಇದೆ. ಹಾಗಾಗಿ ಮತ್ತೆ ಅದನ್ನು ಒಂದು ಸ್ವಲ್ಪ ಚೂಟು. ಇನ್ನು ಕೇಂದ್ರದ ಮುಂದೆ ಇನ್ನಷ್ಟು ದಾಖಲೆಗಳನ್ನು ಕೊಟ್ಟು ಮೈತ್ರಿ ಬೆಂಬಲ ಪಡೆಯುವುದು, ಬಿಜೆಪಿಯ ಜೊತೆ ಸೇರಿಕೊಂಡು ಮತ್ತಷ್ಟು ಎಲ್ಲ ಪ್ರಕರಣಗಳಿಗೆ ಚುರುಕು ಮುಟ್ಟಿಸೋದು, ಈ ಅಸ್ತ್ರಗಳನ್ನು ಪ್ರಯೋಗ ಮಾಡೋ ಸಾಧ್ಯತೆ ಇದೆ. ಮಾರುತಿ ಈ ಅಸ್ತ್ರಗಳ ಬಗ್ಗೆ ಹೇಳ್ತಾರೆ. ಮಾರುತಿ ಬಹಳ ಬೇಸರದಲ್ಲಿದ್ದಾರೆ ದೇವೇಗೌಡರು. ಇಡೀ ಕುಟುಂಬವೇ ಒಂದು ರೀತಿ ಸಿದ್ದರಾಮಯ್ಯ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅವ್ರನ್ನ ಕಂಡ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ 3 ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಏನಿದು? ವಾಸು, ಮಾಜಿ ಪ್ರಧಾನಿ ದೇವೇಗೌಡ, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ 50 ವರ್ಷಗಳ ರಾಜಕಾರಣದಲ್ಲಿ ರಾಜಕೀಯ ಪಟ್ಟುಗಳನ್ನ ಹಲವು ಮಾಡಿ ಅದರಲ್ಲೂ ಸಕ್ಸಸ್ ಆಗಿದ್ದಾರೆ. ಜಾತ್ಯತೀತ ಜನತಾದಳ ಆಗಿರ್ಬೋದು, ಅದಕ್ಕೂ ಮೊದಲಿದ್ದಂತಹ ಒಂದು ಜನತಾದಳವನ್ನ, ಪಕ್ಷವನ್ನ ಅಧಿಕಾರಕ್ಕೂ ತಂದಿದ್ದಾರೆ. ಅದೇ ರೀತಿ ಪಕ್ಷ ಸೋತಾಗ ಅದನ್ನ ಮತ್ತೆ ಫಿನಿಕ್ಸ್ ರೀತಿಯಲ್ಲಿ ಎದ್ದು ಬಂದಿರುವಂತಹ ಒಂದು ನಿದರ್ಶನಗಳು ಕೂಡ ನಮ್ಮ ಕಣ್ಮುಂದಿದ್ದಾವೆ. ಆದ್ರೆ ಇಂಥ ಒಂದು ಘಟನೆಗಳು ಅವರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ. ಈ ಘಟನೆ ಆಗೋದಕ್ಕೆ ಕಾರಣ, ಈ ಘಟನೆಯನ್ನ ಇಷ್ಟು ದೊಡ್ಡ ಮಟ್ಟಿಗೆ ಬಿಂಬಿಸೋದಕ್ಕೂ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಒಂದು ಪ್ರಮುಖವಾದಂತಹ ಒಂದು ಚಿಂತನೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇರುವಂತದ್ದು. ಹೀಗಾಗಿ
ಹಿಂದೆ ಯಾರೆಲ್ಲ ರಾಜಕಾರಣಿಗಳು ಇಂಥದ್ದೇ ಪೊಲಿಟಿಕಲ್ ಗೈನ್ ಪೊಲಿಟಿಕಲ್ ಆಗಿದ್ದ ದೂರುಗಳು ದಾಖಲಾದಾಗ ಯಾರೆಲ್ಲ ಜೈಲಿಗೆ ಹೋಗಿದ್ರು, ಜೈಲಿಗೆ ಹೋಗ ಬಂದ ಬಳಿಕ ಅದು ಪಾಸಿಟಿವ್ ಆಗಿರುವಂತಹ ಲಕ್ಷಣಗಳು ಹೆಚ್ಚಾಗಿದ್ದಾವೆ. ಅಂತ ಒಂದು ಪ್ರಕರಣಗಳು ಸಾಕ್ಷಿಗಳು ಕೂಡ ಹೆಚ್ಚಾಗಿರೋದ್ರಿಂದ ಅದೇ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಅವರ ಕುಟುಂಬ ಬಂದಂತೆ ಕಾಣಿಸ್ತಾ ಇದೆ. ಅದರಲ್ಲಿ ಕುಟುಂಬ ಅನ್ನೋದಕ್ಕಿಂತಲೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು, ರೇವಣ್ಣ ಹಾಗೂ ಕುಮಾರಸ್ವಾಮಿ ಮೂವರು ಕೂಡ ಈ ಪ್ರಕರಣವನ್ನ ಜನರ ಮುಂದೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು, ಒಂದು ಕಡೆ ಸಮುದಾಯದ ನಾಯಕತ್ವವನ್ನು ಪಡೆಯುವ ಸಲುವಾಗಿ ದೇವೇಗೌಡರ ಕುಟುಂಬವನ್ನ ಡಿಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರ ಅಣತಿಯಂತೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರನ್ನ ಬಂಧಿಸರು ಅನ್ನುವಂಥದ್ದನ್ನ ಬಿಂಬಿಸುವಂತದ್ದು, ಸಮುದಾಯದ ಮುಂದೆ ಡಿಕೆ ಶಿವಕುಮಾರ್ ಅವರನ್ನ ವಿಲನ್ ಮಾಡುವಂತದ್ದು. ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಕ್ಕಲಿಗ ಸಮುದಾಯವನ್ನ ಕಂಡ್ರೆ ಆಗೋದಿಲ್ಲ, ಹೀಗಾಗಿ ನಮ್ಮನ್ನ ಟಾರ್ಗೆಟ್ ಮಾಡಿದ್ರು ಅನ್ನುವಂತಹ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಅಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಆ ರೀತಿಯಾಗಿ ಸಂಘಟನಾತ್ಮಕ ಪಕ್ಷವನ್ನ ಒಂದು ರೀತಿಯಾಗಿ ಹೆಚ್ಚು ಸಂಘಟನೆಗೆ ಅನುಕೂಲ ಆಗುವಂತಹ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನ ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕೊಂಡಂತೆ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಕೇವಲ ಡಿಕೆ ಶಿವಕುಮಾರ್ ಅವರಿಗೆ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಒಂದು ಭ್ರಷ್ಟಾಚಾರದ ಆರೋಪಗಳನ್ನ ಹಿಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ನನ್ನ ಬಳಿ ಪೆನ್ ಡ್ರೈವ್ ಇದೆ ಅನ್ನುವಂಥದ್ದನ್ನು ಕೂಡ, ಈ ಪೆನ್ ಡ್ರೈವ್ ವಿಚಾರ ಹೆಚ್ಚು ಚರ್ಚೆ ಆಗಿದೆ. ಅವತ್ತು ಡಿಕೆ ಸರ್ಕಾರ ಬಂದು ಕೇವಲ ಒಂದು ತಿಂಗಳ ಒಳಗಾಗಿಯೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವಿಧಾನಸೌಧ ಕೆಂಗಲ್ ಗೇಟ್ ಬಳಿ ತೋರಿಸಿದಂತಹ ಒಂದು ಪೆನ್ ಡ್ರೈವ್, ಆ ಪೆನ್ ಡ್ರೈವ್ಗೂ ಈ ಪೆನ್ ಡ್ರೈವ್ಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ರೆ ಪೆನ್ ಡ್ರೈವ್ ಪಾಲಿಟಿಕ್ಸ್ ಅನ್ನ ಮೊದಲು ಶುರು ಮಾಡಿದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಹೀಗಾಗಿ ಈ ಬಾರಿ ಆದ್ರೂ ಅಲ್ಲಿ ಆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪೆನ್ ಡ್ರೈವ್ ಅಲ್ಲಿ ಇದ್ದಂತಹ ಭ್ರಷ್ಟಾಚಾರದ ಪ್ರಕರಣಗಳನ್ನ ಹೊರಗೆ ತರ್ತಾರ ಅಂತ ನಿನ್ನೆ ರಾತ್ರಿ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಇರುವಂತಹ ಭ್ರಷ್ಟಾಚಾರದ ಆರೋಪಗಳನ್ನ ಬಯಲಿಗೆಳಬೇಕು ಅನ್ನುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ನಾವು ರಾಜಕಾರಣವನ್ನ ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ಡಿಕೆ ಶಿವಕುಮಾರ್ ಅವರು ಎದುರಿಸ್ತಾ ಇರುವಂತಹ ಸಿಬಿಐ ಆಗಿರ್ಬೋದು, ಐಟಿ ಆಗಿರ್ಬೋದು, ಇಡಿ ಪ್ರಕರಣಗಳಿಗೆ ಮರುಜೀವ ಕೊಡುವಂತಹ ನೈಸ್ ಪ್ರಕರಣಗಳಿಗೆ ಮರುಜೀವ ಕೊಡುವಂತಹ ಒಂದು ಕೆಲಸ ಆಗಬೇಕು ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿದೆ. ಹೀಗಾಗಿ ಮೂರು ಅಸ್ತ್ರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.